ನೀನು ಪಲ್ಲವಿಯವ್ರನ್ನ ಆಗಾಗ ಮೀಟ್ ಮಾಡು. ಆವಾಗ ಅವ್ರಿಗೂ ನಿನ್ನ ಬಗ್ಗೆ ಹೆಚ್ಚಿಗೆ ಅರ್ಥ ಆಗುತ್ತೆ. ಇಲ್ಲ ಅಮ್ಮ, ಆರೋಪಿ ಸ್ಥಾನದಲ್ಲಿರೋ ನಾನು ಪಲ್ಲವಿಯವ್ರ ಮನೆಗೆ ಹೋಗ್ಬಾರ್ದು. ಜನ ಅವ್ರ ಬಗ್ಗೆ ತಪ್ಪು ತಿಳ್ಕೊತಾರೆ. ಕೋರ್ಟು ಅದನ್ನು ಒಪ್ಪೋದಿಲ್ಲ. ಈ ಕೋರ್ಟು ಕಾನೂನು ಯಾವುದನ್ನು ಒಪ್ಪೋದಿಲ್ಲ ಬಿಡು ವಿಕ್ರಾಂತ್. ಮಗಳನ್ನ ಕಳ್ಕೊಂಡು ಸಂಕಟ ಅನುಭವಿಸ್ತಾ ಇರೋದು ನಾನು. ಈ ಕಾನೂನ್ಗೆ ಕಣ್ಣು ಇಲ್ಲ, ಹೃದಯನೂ ಇಲ್ಲ. ನನ್ನ ಸಂಕಟ ಒಂದು ದಿನನಾದ್ರೂ ಆ ಕಾನೂನು ಕೇಳಿದ್ಯಾ? ಅಮ್ಮ, ನನಗೇನಾದರೂ ಶಿಕ್ಷೆ ಆಗುತ್ತೆ ಅಂತ ನಿಮಗೆ ಭಯ ಆಗ್ತಿದ್ಯಾ? ಇಲ್ವಲ್ಲ, ನನಗೆ ಭಯ ಇಲ್ಲ ಕಣೋ, ಚಿಂತೆಗಳಿದೆ ಅಷ್ಟೇ. ಹೌದು, ಯಾಕೆ ಕೇಳ್ತಿದ್ಯಾ? ಹಾಗಲ್ಲಮ್ಮ, ನೀವು ಈ ವಿಷಯದಲ್ಲಿ ಕೋರ್ಟು ಕೇಸ್ ಬಗ್ಗೆ ವಿಚಾರಿಸಿದವರೇ ಅಲ್ಲ. ಇವತ್ತು ಕೇಳ್ತಿದ್ದೀರಲ್ಲ, ಅದಕ್ಕೆ ಹಾಗಂದೆ. ನಾನು ಕೇಸ್ ಬಗ್ಗೆ ಮಾತಾಡ್ತಾ ಇಲ್ಲ ಕಣೋ, ತೇಜು ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಅಮ್ಮ, ನೀವು ಈ ರೀತಿ ಯೋಚನೆ ಮಾಡೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ. ನೀವು ಹೋಗಿ ಮಲ್ಕೊಳ್ಳಿ. ವಿಕ್ರಾಂತ್, ನಾನೊಂದು ಮಾತು ಹೇಳಲಾ? ಹೇಳಿ ಅಮ್ಮ. ನೀನು ಪಲ್ಲವಿಯವ್ರನ್ನ ಜಾಸ್ತಿ ಭೇಟಿ ಮಾಡ್ತಾ ಇರು. ಯಾಕಮ್ಮ? ನೀನೇನು ಅನ್ನೋದು ಅವಳಿಗೆ ಅರ್ಥ ಆಗುತ್ತೆ ಕಣೋ. ನೋಡು ವಿಕ್ರಾಂತ್, ಈಗ ನಿನ್ನ ಮುಂದೆ ನಿನ್ನ ಬದುಕು, ತೇಜು ಜೀವನ ಇದೆ ಕಣೋ. ಇದನ್ನ ಮರಿಬೇಡ್ವೋ. ಪಲ್ಲವಿಯವ್ರು ಸಿಕ್ಕಿದಾಗ ಸ್ವಲ್ಪ ತಾಳ್ಮೆಯಿಂದ ವರ್ತಿಸು. ಸರಿ.